ರಕ್ಷಿತಾ ರಾಜು ಅವರು. ನಾನು ಚಿಕ್ಕವಳಿದ್ದಾಗ ಅಪ್ಪ ಅಮ್ಮ ತೀರ್ಕೊಂಡಿದ್ರು. ಫ್ಯಾಮಿಲೀಸ್ ಎಲ್ಲ ದೂರ ಇಟ್ಬಿಟ್ರು. ಇವಳು ಬ್ಲೈಂಡು, ಅಜ್ಜಿಗೂ ಮಾತು ಬರಲ್ಲ, ನಮಗೆ ರಿಸ್ಕ್ ನೋಡ್ಕೊಂಡ್ರೆ ಅಂತ ಅನ್ಕೊಂಡ್ರು. ಅಜ್ಜಿ ಅಷ್ಟೇ ನನ್ನ ಪ್ರಪಂಚ. ಇದು ಪ್ಯಾರಾಲಿಂಪಿಕ್ಸ್ ಅಂತ ಹೇಳಿದ್ರೆ ಸ್ಪೆಷಲಿ ಏಬಲ್ಡ್ ಅವ್ರಿಗಿರುವಂಥ ಒಂದು ಒಲಿಂಪಿಕ್ಸ್. ಸಾಮಾನ್ಯ ಜನ ಹೇಗೆ ಕಲ್ಪಿಸ್ಕೊಳ್ಬಹುದು? ಮುಂದೆ ಓಡ್ತಾ ಇರೋದು ಸ್ಪೈಕ್ ಸೌಂಡ್, ಸೊ ನಾವು ಅದನ್ನ ಕ್ವಿಕ್ ಆಗಿ ತಗೋತೀವಿ. ವಿರಾಟ್ ಕೊಹ್ಲಿ ಮುಕ್ತ ಕಂಠದಿಂದ ರಕ್ಷಿತಾ ರಾಜು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಮೂರು ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದಾರೆ. ನೀವು ನೆಕ್ಸ್ಟ್ ಸಿವಿಲ್ ಸರ್ವಿಸಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಿ ಅಂತ. IAS ಆಗ್ಬೇಕಂತಾನೆ ಆಸೆ ಇದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹೇಗೆ ಮ್ಯಾನೇಜ್ ಆಗ್ತಾ ಇದೆ? ಸದ್ಯಕ್ಕೆ ಅರ್ನಿಂಗ್ ಅಂತ ಏನೂ ಇಲ್ಲ. ಅಜ್ಜಿಗೆ ತಿಂಗಳ 3000 ಕಳಿಸ್ತೀನಿ. ಚಿಕ್ಕದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು 25,000 ರೂಪೀಸ್ನ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ತೋಚಿದಷ್ಟು ಅವರಿಗೆ ಹೆಲ್ಪ್ ಮಾಡಬಹುದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.